ಮಾತ್ರೆ ಎರಡು ಗಣಗಳನ್ನು ಹೊಂದಿರುತ್ತವೆ. ಮೂರನೇ ಆರನೇ ಸಾಲುಗಳು ಪರಸ್ಪರ ಸಮನಾಗಿದ್ದು 5 ಮಾತ್ರೆಯ 3 ಗಣಗಳನ್ನು ಹೊಂದಿರುತ್ತವೆ. ಕೊನೆಗೆ ಒಂದು ಗುರು ಆಗಿರುತ್ತದೆ. ಈ ಷಟ್ಪದಿಯಲ್ಲಿ ಒಟ್ಟು 74 ಮಾತ್ರೆಗಳಿರುತ್ತವೆ. ಕುಸುಮ ಷಟ್ಪದಿಯ ಲಕ್ಷಣಗಳು. ಈ ಷಟ್ಪದಿಯಲ್ಲಿ ಒಟ್ಟು 6 ಸಾಲುಗಳಿರುತ್ತವೆ. 1ನೇ 2ನೇ 4ನೇ 5ನೇ ಷಟ್ಪದಿಗಳು ಪರಸ್ಪರ ಸಮವಾಗಿದ್ದು 5 ಮಾತ್ರೆ 2 ಗಣವನ್ನು ಹೊಂದಿರುತ್ತದೆ. 3ನೇ ಮತ್ತು 6ನೇ ಸಾಲುಗಳು ಪರಸ್ಪರ ಸಮವಾಗಿದ್ದು 5 ಮಾತ್ರೆಯ 3 ಗಣವನ್ನು ಹೊಂದಿರುತ್ತವೆ. ಕೊನೆಗೆ ಒಂದು ಗುರು ಇರುತ್ತದೆ. ಈ ಷಟ್ಪದಿಯಲ್ಲಿ ಒಟ್ಟು 74 ಮಾತ್ರೆಗಳು ಇರುತ್ತವೆ. ಕುಸುಮ ಷಟ್ಪದಿ ಲಕ್ಷಣಗಳು. ಷಟ್ಪದಿಗಳಲ್ಲಿ 6 ಸಾಲುಗಳಿರುತ್ತವೆ. 1ನೇ 2ನೇ 4ನೇ 5ನೇ ಸಾಲುಗಳು ಪರಸ್ಪರ ಸಮವಾಗಿದ್ದು 5 ಮಾತ್ರೆ 2 ಗಣಗಳನ್ನು ಹೊಂದಿರುತ್ತದೆ. ಮತ್ತು 3ನೇ ಮತ್ತು 6ನೇ ಸಾಲುಗಳು ಪರಸ್ಪರ ಸಮವಾಗಿದ್ದು 5 ಮಾತ್ರೆ 3 ಗಣಗಳನ್ನು ಹೊಂದಿರುತ್ತದೆ. ಕೊನೆಗೆ ಒಂದು ಗುರು ಆಗುತ್ತದೆ. ಕುಸುಮ ಷಟ್ಪದಿ. ಈ ಷಟ್ಪದಿಯಲ್ಲಿ 6 ಸಾಲುಗಳು ಇರುತ್ತವೆ. 1ನೇ 2ನೇ 4ನೇ 5ನೇ ಸಾಲುಗಳು ಪರಸ್ಪರ ಸಮವಾಗಿದ್ದು 5 ಮಾತ್ರೆಯ 2 ಗಣಗಳು ಇರುತ್ತವೆ. 3 ಮತ್ತು 6ನೇ ಸಾಲುಗಳು ಪರಸ್ಪರ ಸಮವಾಗಿದ್ದು 5 ಮಾತ್ರೆಯ 3 ಗಣಗಳು ಇರುತ್ತವೆ. ಕೊನೆಗೂ ಒಂದು ಗುರು ಇರುತ್ತದೆ. ಈ ಷಟ್ಪದಿಯಲ್ಲಿ ಒಟ್ಟು 74 ಮಾತ್ರೆಗಳು ಇರುತ್ತವೆ. ಈ ಷಟ್ಪದಿಯಲ್ಲಿ 6 ಸಾಲುಗಳು ಇರುತ್ತವೆ. 1ನೇ 2ನೇ 4ನೇ 5ನೇ ಸಾಲುಗಳು ಪರಸ್ಪರ ಸಮವಾಗಿದ್ದು 5 ಮಾತ್ರೆ 2 ಗಣಗಳನ್ನು ಹೊಂದಿರುತ್ತದೆ. 3ನೇ 6ನೇ ಸಾಲುಗಳು ಪರಸ್ಪರ ಸಮವಾಗಿದ್ದು 5 ಮಾತ್ರೆಯ 3 ಗಣಗಳನ್ನು ಹೊಂದಿರುತ್ತದೆ. ಒಂದು ಗುರು ಬರುತ್ತದೆ. ಈ ಷಟ್ಪದಿಯಲ್ಲಿ 74 ಮಾತ್ರೆಗಳು. ಕುಸುಮ ಷಟ್ಪದಿ ಲಕ್ಷಣಗಳು. ಈ ಷಟ್ಪದಿಯಲ್ಲಿ ಒಟ್ಟು 6 ಸಾಲುಗಳು ಇರುತ್ತವೆ. 1ನೇ 2ನೇ 4ನೇ ಮತ್ತು 5ನೇ ಸಾಲುಗಳು ಪರಸ್ಪರ ಸಮವಾಗಿದ್ದು 5 ಮಾತ್ರೆಯ 2 ಗಣಗಳು ಇರುತ್ತವೆ. 3ನೇ ಮತ್ತು 6ನೇ ಸಾಲುಗಳು ಸಮನಾಗಿದ್ದು 5 ಮಾತ್ರೆಯ 3 ಗಣಗಳು ಇರುತ್ತದೆ. ಕೊನೆಗೆ ಒಂದು ಗುರು ಇರುತ್ತದೆ.